ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ. ಫೈನಾನ್ಸ್ ಸ್ಟೇಟಸ್ ಇವೆರಡರಿಂದ ರಿಲೇಶನ್ಶಿಪ್ ಅಲ್ಲಿ ಮೇನ್ ಪ್ರಾಬ್ಲಮ್ ಬರೋದು. ನಾನ್ ದುಡಿತೀನಿ, ನೀನ್ ಮನೆ ನೋಡ್ಕೊ ಅಂದಿದ್ದೆ. ನಿನ್ ಒಳಗಿರೋ ಗಂಡಸು ಅನ್ನೋ ಅಹಂಕಾರ ಕಮ್ಮಿ ಆಗ್ಲಿ ಅಂತಾನೆ ಕಾಯ್ತಾ ಇದ್ದೆ. ನೀವು ನಿಮ್ಮ ವೈಫ್ನ ಲವ್ ಮಾಡಿ, ವೈಫ್ ನಿಮ್ಮನ್ನ ಲವ್ ಮಾಡಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು, ಅದೇ ಚೆನ್ನಾಗಿರುತ್ತೆ. ಬಡವನಾದರೆ ಏನು ಪ್ರಿಯೇ, ಕೈ ತುತ್ತು ತಿನ್ನಿಸುವೆ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಬೇಕು. ದೇ ಹ್ಯಾವ್ ಟು ಗಿವ್ ದ ಲಿಬರ್ಟಿ ಟು ಈಕ್ವಲಿ, ದೇ ಹ್ಯಾವ್ ಟು ಶೇರ್ ದಟ್. ಒಲವೇ ನನ್ನೊಲವೇ, ನನ್ನ ಮೇಲೆ ಎಷ್ಟೊಂದು ಒಲವೇ ನಿನಗೆ. ಹ್ಯಾಪಿ ಹಸ್ಬೆಂಡ್ ವಿಲ್ ಬಿ ಹ್ಯಾಪಿ ವೈಫ್, ಹ್ಯಾಪಿ ವೈಫ್ ವಿಲ್ ಬಿ ಹ್ಯಾಪಿ ಹಸ್ಬೆಂಡ್. ನಿನ್ನಲ್ಲೂ ನನ್ನಲ್ಲೂ ನನ್ನಲ್ಲೂ ನಿನ್ನಲ್ಲೂ ಒಂದೇ ಉಸಿರಾಟ. ನಮಸ್ತೆ ವೀಕ್ಷಕರೇ, ಇವತ್ತು ಪಬ್ಲಿಕ್ ಜೊತೆ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡು ಅವ್ರನ್ನ ಮಾತಾಡ್ಸಕ್ಕಂತ ಹೋಗ್ತಾ ಇದ್ದೀವಿ. ಏನಪ್ಪ ಆ ಕಾನ್ಸೆಪ್ಟ್ ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲಿ ಮೂಡ್ತಾ ಇರುವಂತಹ ಬಿರುಕುಗಳು, ಸಂಬಂಧಗಳು ಹಾಳಾಗ್ತಾ ಇದೆ, ಸಂಬಂಧಗಳ ನಡುವೆ ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಗಂಡ ಹೆಂಡತಿ ಪ್ರೇಮಿಗಳ ನಡುವೆ ಅತಿ ಹೆಚ್ಚು ಕ್ರೈಮ್ ರೇಟ್ಸ್ಗಳು ದಿನ ಬೆಳಗಾದ್ರೆ ಕೇಳಿ ಬರ್ತಾ ಇದ್ದಾವೆ. ಅನೈತಿಕ ಸಂಬಂಧಗಳು, ಡಿವೋರ್ಸ್ ಕೇಸ್ಗಳು, ಸಾವು ನೋವು, ಇಂತಹ ಘಟನೆಗಳು ಅತಿ ಹೆಚ್ಚು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದಕ್ಕೆ ರೀಸನ್ ಏನಿರ್ಬೋದು? ಯಾಕಂತಂದ್ರೆ ಒಂದಿಷ್ಟು ಜನ ಪಬ್ಲಿಕ್ಸು ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, ಅವರು ಪ್ರೀತಿಸಿರ್ತಾರೆ ಅಥವಾ ಮದುವೆ ಆಗಿರ್ತಾರೆ. ಅವ್ರ ಕಡೆಯಿಂದ ರಿಲೇಶನ್ಶಿಪ್ಗೆ ಏನೇನು ಟಿಪ್ಸ್ ಸಿಗುತ್ತೆ, ಏನೇನು ರೀಸನ್ ಅನ್ನೋದನ್ನ ಅವ್ರು ಏನೇನು ಹೇಳ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ, ಕೇಳೋಣ ಬನ್ನಿ. ರಿಲೇಶನ್ಶಿಪ್ ಅಲ್ಲಿ ಅವಾಗ ಬ್ರೇಕ್ ಆಗುವಂತದ್ದು, ಇತ್ತೀಚೆಗೆ ಬ್ಯಾಡ್ ನ್ಯೂಸ್ ಗಳನ್ನ ಜಾಸ್ತಿ ಕೇಳ್ತಾ ಇದ್ದೀವಿ. ಏನ್ ರೀಸನ್ ಇರ್ಬೋದು ಸರ್ ಇದಕ್ಕೆ? ಮೇಡಮ್, ಯಾವ ರಿಲೇಷನ್ ಇಲ್ಲ ಮೇಡಮ್, ಮದುವೆ ಆಗಿದ್ದೀವಿ, ವೈಫ್ ಜೊತೆ ಚೆನ್ನಾಗಿದ್ದೀವಿ. ಅದೇ ಗಂಡ ಹೆಂಡತಿ ಸಂಬಂಧದಲ್ಲೂ ಕೂಡ ಇವಾಗ ಬಿರುಕು ಕೇಳಿಸ್ಕೊಳ್ಳೋದು, ಸಾಯಿಸುವಂತದ್ದು ಅಥವಾ ಬೇರೆ ಆ ಥರ ಏನು ಮೇಡಮ್, ನೀವು ನಿಮ್ಮ ವೈಫ್ನ ಲವ್ ಮಾಡಿ, ವೈಫ್ ನಿಮ್ಮನ್ನ ಲವ್ ಮಾಡಲಿ, ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು, ಅದೇ ಚೆನ್ನಾಗಿರುತ್ತೆ. ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ. ವೈಫ್ನ ಲವ್ ಮಾಡಿ, ಅವ್ರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ. ಅವ್ರು ಖುಷಿಯಾಗಿರಿ, ನಾವು ಖುಷಿಯಾಗಿರ್ತೀವಿ. ಖುಷಿಯಾಗಿಡ್ಬೇಕಷ್ಟೇ. ಒಂದಿಷ್ಟು ಲವ್ ಮಾಡ್ತಾ ಇರ್ತಾರೆ, ಲವ್ ಮ್ಯಾರೇಜ್ ಆಗೋರು ಇರ್ತಾರೆ, ಲವ್ ಮಾಡ್ತಾ ಇರ್ತಾರೆ, ಲವರ್ಸ್ ಇರ್ತಾರೆ, ಅಂತವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ? ಅದು ನಾವು ಅಷ್ಟೊಂದು ದೊಡ್ಡವರಲ್ಲ ಮೇಡಮ್, ಲವ್ ಬಗ್ಗೆ ಹೇಳೋರು ರವಿಚಂದ್ರನ್ ಜಾಸ್ತಿ ಕೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನೀವು ತುಂಬಾ ಮ್ಯಾಚೂರ್ಡ್ ಅಂಡ್ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ, ಸೊ ಹಾಗಾಗಿ ಕೇಳ್ತಾ ಇದ್ದೀವಿ. ಅಂದ್ರೆ ಯಾವ್ದ್ರ ಬಗ್ಗೆ ಹೇಳ್ಬೇಕು? ಸಂಬಂಧಗಳು ಹಾಳಾಗ್ತಾ ಇರೋದಕ್ಕೆ ಕಾರಣ ಏನು? ಅದ್ರಲ್ಲೂ ಗಂಡ ಹೆಂಡತಿ ಅಥವಾ ಪ್ರೇಮಿಗಳಿರ್ಬೋದು, ಕ್ರೈಮ್ ರೇಟ್ಸ್ ಜಾಸ್ತಿ ಆಗ್ತಾ ಇದೆ, ರೀಸನ್? ಈಗ ಎಸ್ಪೆಷಲಿ ನೀವು ಮ್ಯಾರಿಡ್ ಗಂಡ ಹೆಂಡತಿ ರಿಲೇಶನ್ಶಿಪ್ ನೋಡಿದರೆ, ಈಗ ತುಂಬ ಮುಂಚೆ ಏನಿರ್ತಿತ್ತು ಅಂತಂದರೆ ಅದು ಬಾಂಧವ್ಯಗಳಿಗೆ, ಗೆಳೆತನಕ್ಕೆ, ಅದಕ್ಕೆ ತುಂಬ ವ್ಯಾಲ್ಯೂ ಕೊಡ್ತಿದ್ರು. ಇವಾಗ ಏನಾಗಿದೆ ಅಂತಂದರೆ ಎಲ್ಲರೂ ಇಂಡಿಪೆಂಡೆಂಟ್ ಅರ್ನಿಂಗ್ ಮಾಡ್ತಾರೆ, ನಾನಾಗೆ ಇರ್ಬೋದು ಅನ್ನೋದೊಂದು ಇರುತ್ತೆ. ಅದಕ್ಕೆ ಅವರು ತಮ್ಮ ನೆಕ್ಸ್ಟ್ ಲೆವೆಲ್ನವ್ರು ಅತ್ತೆ ಮಾವಂದ್ರ ಜೊತೆ ಅಷ್ಟು ಕ್ಲೋಸ್ ರಿಲೇಷನ್ಶಿಪ್ ಒಳಗೆ ಇಷ್ಟಪಡಲ್ಲ. ಯಾಕಂದರೆ ನಾನು ನನ್ನ ಗಂಡನ ಇದರಲ್ಲಿ ಇಲ್ಲ, ಇಂಡಿಪೆಂಡೆಂಟಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ಅದರಲ್ಲಿ ಕಾನ್ಫ್ಲಿಕ್ಟ್ಸ್ ಬರುತ್ತೆ. ಆಮೇಲೆ ಇಫ್ ಯು ಸಿ 3 ಥಿಂಗ್ಸ್, ಫೈನಾನ್ಸು, ಸ್ಟೇಟಸ್ಸು ಮತ್ತು ಇದರಲ್ಲಿ ಇವು 3 ರೀಸನ್. ಫೈನಾನ್ಸ್ ಮತ್ತು ಸ್ಟೇಟಸ್ ಇವೆರಡರಿಂದ ರಿಲೇಷನ್ಶಿಪ್ಪಲ್ಲಿ ಮೇನ್ ಪ್ರಾಬ್ಲಮ್ಸ್ ಬರೋದು. ಎಸ್ಪೆಷಲಿ ಇದಕ್ಕೆ ಡೈವರ್ಸ್ ರೇಟ್ಸು ತುಂಬ ಜಾಸ್ತಿ ಆಗಿದೆ ಇವಾಗ. ಹೀಗಾಗಿ ಯಾವಾಗ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕಂಪ್ಯಾಟಿಬಿಲಿಟಿಯಲ್ಲಿ ಫೈನಾನ್ಸ್ ಆಸ್ಪೆಕ್ಟ್ ಮತ್ತು ಸ್ಟೇಟಸ್ ಆಸ್ಪೆಕ್ಟಲ್ಲಿ ಕಂಪ್ಯಾಟಿಬಿಲಿಟಿ ಇರುತ್ತೋ ಅವಾಗ ಮಾತ್ರ ರಿಲೇಷನ್ಶಿಪ್ ಇರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಇವೆರಡು ರೀಸನ್ನಿಂದನೇ ಜಾಸ್ತಿ ರಿಲೇಷನ್ಶಿಪ್ ಕೆಡ್ತಾ ಇದೆ ಇವಾಗ, ಮತ್ತು ಬ್ರೇಕಪ್ಸ್ ಜಾಸ್ತಿ ಆಗ್ತಾ ಇದೆ. ಇವಾಗ ಕ್ರೈಮ್ ಮಾಡ್ತಾರಲ್ಲ, ಕೊಲೆ ಮಾಡುವಂಥದ್ದು, ಅದು ಬೆಟರ್ ಅನ್ಸುತ್ತೆ ಅಥವಾ ಡಿವೋರ್ಸ್ ತಗೊಂಡು ದೂರ ಆಗೋದು ಬೆಟರ್ ಅನ್ಸುತ್ತೆ? ಅದು ತುಂಬ ಎಕ್ಸ್ಟ್ರೀಮ್ ಸ್ಟೆಪ್. ಅದು ಕ್ರೈಮ್ಗೆ ಹೋಗಬಾರ್ದು ಯಾರು. It's better that if it is reaching that stage, it's better to separate and then live separately than commit something like that. Okay, ಸೊ ದೂರ ಇದ್ಮೇಲೆ ಆಮೇಲೆ 2 ವರ್ಷ ಆದಮೇಲೆ ಅವ್ರಿಗೂ ಬುದ್ಧಿ ಬರ್ಬೋದು, ಅಥವಾ ವಾಪಸ್ ಆಗ್ಬೋದು, ಅಥವಾ ಏನೋ ಆಗ್ಬೋದು. ಸೊ ಯು ನೆವರ್ ನೋ. ಸೊ ಸೂಸೈಡ್ ಆರ್ ಕ್ರೈಮ್ ಕಿಲ್ಲಿಂಗ್ ಇಸ್ ಅ ಲಾಸ್ಟ್ ಆಪ್ಷನ್. ಸೊ ಎರಡು ರಿಲೇಶನ್ಶಿಪ್ಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಸರ್, ಚೆನ್ನಾಗಿರೋದಕ್ಕೆ, ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದಕ್ಕೆ ಏನಾದರೂ ಟಿಪ್ಸ್ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಮೇಲೆ? ಟಿಪ್ಸ್ ಅಂತಂದರೆ actually one of the tip I can give is you can actually plan your life with your partner better, like from the aspect of your finances as well as your ex family, I mean extension family relationship ಬಗ್ಗೆ ನೀವು ಆ್ಯಕ್ಚುಲಿ ಮುಂಚೆನೇ ಮಾತಾಡಿಕೊಂಡು ಅವ್ರು ಹೇಗಿದ್ದಾರೆ ಅನ್ನೋದು ನೇಚರ್ ಎಲ್ಲ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರೆ
ಮುಂಚೆನೇ ಚೆನ್ನಾಗಿ ಇಟ್ಟಿದ್ರೆ ಅದೇನು ಸರ್ಪ್ರೈಸಸ್ ಇರಲ್ಲ. ಸೊ ಆ ಟಿಪ್ಸ್ ಏನಂದರೆ ಮುಂಚೆನೇ ಎಲ್ಲರೂ ಹೇಗಿದ್ದಾರೆ ಏನು ಅಂತ ನೀವು ನಿಮ್ಮ ವೈಫಿಗೆ ಹೇಳಬೇಕು, ಅವರು ಹೇಳಬೇಕು ನಮ್ಮ ಅಣ್ಣ ಅಕ್ಕ ಹೇಗಿದ್ದಾರೆ ಅಂತ ಹೇಳಿದರೆ ಅವಾಗ ಕ್ಲಾರಿಟಿ ಇರುತ್ತೆ. ಸೆಕೆಂಡ್ ಥಿಂಗ್ ಈಸ್ ಫೈನಾನ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಏನೇನೋ ಈಗ ಫಾರ್ ಎಕ್ಸಾಂಪಲ್ ನಾವು ಮುಂದೆ ನಮ್ಮ ಫ್ಯಾಮಿಲಿ ಎಕ್ಸ್ಟೆಂಡ್ ಮಾಡಿ ನಾವು ಹಿಂಗೆ ಮನೆ ತೊಗೊಳ್ಬೇಕು, ನಾವು ಇದು ತೊಗೋಬೇಕು, ಏನೇ ಇನ್ವೆಸ್ಟ್ ಮಾಡಬೇಕು ಇದ್ದರೆ ಕ್ಲಿಯಾರಿಟಿ ಇರಬೇಕು. ನಾನು ಇದಕ್ಕೆ ಇಷ್ಟು ಮಾಡ್ತೀನಿ, ನೀನು ಇಷ್ಟು ಹಾಕು, ನಾವು ಕಂಬೈಂಡಾಗಿ ಮಾಡೋಣ, ಮುಂದೆ ಏನು ಬರುತ್ತೆ ರಿಟರ್ನ್ಸಲ್ಲಿ ನೀನಿಗೆ ಇದಕ್ಕೆ ಯೂಸ್ ಮಾಡೋ, ನನ್ನ ಫ್ಯಾಮಿಲಿಗೆ ಇದು ಯೂಸ್ ಮಾಡೋಣ, ಆ ಕ್ಲಾರಿಟಿ ಇದ್ದರೆ ಇದು ಇರುತ್ತೆ. ಓಕೆ, ನಾನೊಂದು ನಮ್ಮ ಫ್ಯಾಮಿಲಿ ಲೈಫ್ ಹೇಳ್ತೀನಿ. ನಾನು ಹೆಂಡ್ತಿ ಶಿ ಇಸ್ ನಾಟ್ ಲೈಕಿಂಗ್ ಎನಿಥಿಂಗ್ ಶೇರ್ಡ್ ಬಿಟ್ವೀನ್ ಅಸ್. ಬ್ಯಾಂಕ್ ಅಕೌಂಟ್ ಎಲ್ಲ ಏನು ಒಟ್ಟಿಗೆ ಶೇರ್ ಮಾಡೋದು ಬೇಡ, ಎಲ್ಲ ಇಂಡಿಪೆಂಡೆಂಟಾಗಿ ಇಟ್ಕೊಂಡಿರೋಣ, ಏನೇನು ಬರುತ್ತೆ ಶೇರ್ ಮಾಡೋಣ ಅಂತ ಹೇಳಿದಾಳೆ. ಎಜುಕೇಷನ್ ನೀವು ನೋಡ್ಕೊಳ್ಳಿ, ಬೇರೆ ಎಲ್ಲ ನಾನು ನೋಡ್ಕೋತೀನಿ ಅಂತ ಹೇಳಿದಾಳೆ ಅವಳು. ದ್ಯಾಟ್ ಯುವರ್ ಫಾಲೋಯಿಂಗ್. ಹ್ಯಾಪಿ ಲೈಫ್ ಅಂದರೆ ಎಲ್ಲ ಲೈಫ್ ಹ್ಯಾಪಿ ಇರೋಕ್ಕಾಗಲ್ಲ. ವಿ ಹ್ಯಾವ್ ಅವರ್ ಮೂಮೆಂಟ್ಸ್, ವಿ ಹ್ಯಾವ್ ಅವರ್ ಕಾನ್ಫ್ಲಿಕ್ಟ್ಸ್, ಬಟ್ we due to some conflicts we stayed separate also sometime, then due to kid we came back also. All these things happened, but ನಡ್ಸ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ, ಅಡ್ಜಸ್ಟ್ ಮಾಡ್ಕೊಂಡು. ಯಾ ಕರೆಕ್ಟ್. ಲೀಡ್ ಸಚ್ ಕೈಂಡ್ ಆಫ್ ಅ ಲೈಫ್. ಬೇರೆ ಏನು ಬೇಕಿಲ್ಲ ಅನಿಸ್ತದೆ. ದಟ್ಸ್ ಎನಫ್. ದಟ್ಸ್ ವಾಟ್ ದೇ ಡೋಂಟ್ ಹ್ಯಾವ್ ಪ್ರಾಪರ್ ಇನ್ಫಾರ್ಮೇಷನ್. ಪ್ಲಸ್ ಅವ್ರಿಗೆ ಆ ಲೆವೆಲ್ ಆಫ್ ಮೆಚುರಿಟಿ ಬೇಕು. ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಇವಾಗಿರೋರಿಗೆ. ಫಾಸ್ಟ್ ಡಿಸಿಷನ್ಸ್ ತಗೊಳ್ತಾರೆ, ನಿಧಾನ ಇಲ್ಲ. ಮೇ ಬಿ ದಟ್ಸ್ ದ ರೀಸನ್ ಐ ಥಿಂಕ್. ಒಬ್ರಿಗೊಬ್ರು ಅರ್ಥ ಮಾಡ್ಕೊಬೇಕು. ದೇ ಹ್ಯಾವ್ ಟು ಗಿವ್ ದ ಲಿಬರ್ಟಿ ಟು ಈಕ್ವಲಿ, ದೇ ಹ್ಯಾವ್ ಟು ಶೇರ್ ದಟ್. ದಟ್ಸ್ ಎನಫ್. Relationship. Yeah. How can manage good relationship? Okay. Vidadi. No problem. Okay. Yeah. About relationship like husband and wife relationship. Husband and wife or lovers, anyone. Any relationship, the first thing that we need is trust. Yeah, okay na. So each other should have trust on each. So when they have the trust, that is the only thing which can help in all the circumstances. So there will be angry issues, there will be anger issues, and there will be many fights, arguments, everything will be there. But at one point of time, husband has to adjust. At another point of time, wife has to adjust. That is wife and husband. Even in any kind of relationship, this is matters. Even brothers, even siblings, whoever it is, understanding each other, adjusting to the situations, and moving ahead with happy heart. That's it. So Okay. many cases and so many wrong routes and murder. Some crime rates are more than relationship. Yeah. So, what reason? So people are actually looking in a different way these days. Relationships. I'm not saying everyone. There are 10%. What you are saying is correct, because like no. So a lot of crime rates are increasing. See, they dip. So either one or the other person is coming into a relationship for some kind of benefit. Okay, so if they are not getting a benefit for so reason, so they are behaving it like no. So I have to do something to them. So in that way, so they are doing their crime whatever the best possible way they can. So either it is a murder, or it is a cheating, or it is whatever it is. So what else, madam? So, yeah. Good relationship. 2 tips. Any 2 tips for good relationship? See, when I see my life, when I see like my life is an example. Based on that, I am saying having a understandable person opposite, if understandable and trustworthy person in our life, that gives you a lot of confidence, a lot of happiness. So with that kind of support by the partner, will definitely increase our lifespan, our happiness, and anything that we need in our life. So we can succeed, we can achieve anything if we have that kind of support. Either it from the wife or brother, sister, or from the parents or friends. If we have that kind of understandable persons nearby us, with us,
then anything in the life can be achievable easily. Maybe happy wife, happy life. Happy wife, happy life, of course. Not only for happy husband, not only for husband, even it is for a wife. Happy husband will be happy wife. A happy wife will be happy husband. ಕೇಳಿದ್ರಲ್ಲ ವೀಕ್ಷಕರೇ, ಸಂಬಂಧಗಳು ಕೆಡೋದಕ್ಕೆ ಏನು ಕಾರಣ ಅಂತ ನಮ್ಮ ಪಬ್ಲಿಕ್ಕು ಅವರವರ ಒಪಿನಿಯನ್ನ ತಿಳಿಸಿದ್ರು. ಸಂಬಂಧಗಳು ಉಳಿಬೇಕಂತಂದ್ರೆ ಅಲ್ಲಿ ನಂಬಿಕೆಗಳು ಮುಖ್ಯ, ಅಡ್ಜಸ್ಟ್ಮೆಂಟ್ ಮುಖ್ಯ, ಅಂಡರ್ಸ್ಟ್ಯಾಂಡಿಂಗ್ ಮುಖ್ಯ. ಯಾವುದೇ ಸಿಚುವೇಶನ್ ಅಲ್ಲಿ ಆಗಿರ್ಲಿ, ಒಬ್ರಿಗೊಬ್ರು ಹೊಂದ್ಕೊಂಡು ಹೋದ್ರು, ಅದು ಗಂಡ ಹೆಂಡತಿ ಸಂಬಂಧದಲ್ಲಿರ್ಬೋದು, ಯಾವುದೇ ಒಂದು ಸಂಬಂಧಗಳಾಗಿರ್ಲಿ, ಹೊಂದಿಕೊಳ್ಳೋದು ತುಂಬಾನೇ ಮುಖ್ಯ. ಹಾಗೆ ಆ ಸಂಬಂಧಗಳಲ್ಲಿ ನಂಬಿಕೆಯೇ ಒಂದು ರೀತಿಯಲ್ಲಿ ಅಡಿಪಾಯ ಆಗಿರುತ್ತೆ. ನಂಬಿಕೆಗಳನ್ನ ಕಾಪಾಡಿಕೊಂಡು ಹೋದ್ರೆ ಸಂಬಂಧಗಳು ಉಳಿತಾ ಹೋಗುತ್ತೆ. ಯಾಕಂದ್ರೆ ಮದುವೆ ಅನ್ನೋದು ಒಂದು ಪವಿತ್ರವಾದ ಬಂಧನ. ಬೇರೆ ಬೇರೆ ಎಲ್ಲೆಲ್ಲೋ ಹುಟ್ಟಿರ್ತೀವಿ, ಎಲ್ಲೋ ಒಂದು ಕಡೆ ಒಂದಾಗ್ತೀವಿ. ತಾಳಿ ಅನ್ನುವ ಒಂದು ಪವಿತ್ರ ಬಂಧನಕ್ಕೆ ಒಗ್ಗಿ ಇಬ್ರು ಕೂಡ ಆ ಸಂಬಂಧವನ್ನ ಉಳಿಸ್ಕೊಂಡು ಹೋದ್ರೆ ತುಂಬಾ ಚಂದ ಇರತ್ತೆ. ಹಾಗೇನೆ ಡಿವೋರ್ಸ್ ಅಥವಾ ಕ್ರೈಮ ಅಂತ ಮಾಡಿದ್ರೆ, ನಿಮಗೆ ಜೊತೆಲಿ ಬದುಕೋಕ್ಕಾಗಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಡಿವೋರ್ಸ್ ತಗೊಂಡು ದೂರ ಆಗೋದು ತುಂಬಾ ಒಳ್ಳೇದು. ಕ್ರೈಮ್ನ ಮಾಡಿ ಸಂಬಂಧಗಳನ್ನ ಕೊಂದು, ಜೊತೆಗೆ ವ್ಯಕ್ತಿಯನ್ನ ಕೊಂದು ಜೈಲನ್ನ ಸೇರೋದ್ರ ಬದಲಿಗೆ, ಶಿಕ್ಷೆಯನ್ನ ಅನುಭವಿಸೋದ್ರ ಬದಲಿಗೆ ಇಬ್ರು ದೂರ ದೂರ ಆಗಿ ಡಿವೋರ್ಸ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಸಂಬಂಧಗಳಿಂದ ಬೇರ್ಪಟ್ಟು ಅವರವರ ಜೀವನವನ್ನ ಅವರವರು ಬದುಕಬಹುದು ಅನ್ನೋದು ಒಂದಿಷ್ಟು ಜನರ ಅಭಿಪ್ರಾಯ. ಇನ್ನೊಂದಿಷ್ಟು ಜನ ಸಂಬಂಧಗಳಿಗೆ ವ್ಯಾಲ್ಯೂ ಕೊಡಿ, ಹೆಂಡತಿಯನ್ನ ಚಂದ ಇಟ್ಕೊಳ್ಳಿ, ಹಾಗೆ ಗಂಡನಿಗೂ ನೀವು ಅಡ್ಜಸ್ಟ್ ಆಗಿ ಬದುಕಿ, ಸಂಬಂಧಗಳು ಉಳಿಯುತ್ತೆ ಅನ್ನುವಂಥದ್ದು ಒಂದಿಷ್ಟು ಜನರ ಅಭಿಪ್ರಾಯ. ಇದಿಷ್ಟು ಅವರವರ ಅಭಿಪ್ರಾಯ. ಇನ್ನು ನಿಮ್ಮ ಅಭಿಪ್ರಾಯಗಳು ಏನು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ ನಿಮ್ಮ ರಿಲೇಶನ್ಶಿಪ್ಗೆ ಎಷ್ಟು ವರ್ಷ ಆಗಿದೆ, ನಿಮ್ಮ ರಿಲೇಶನ್ಶಿಪ್ನ ಬಾಂಡಿಂಗ್ ಹೇಗಿದೆ, ಕಮೆಂಟ್ ಮಾಡಿ. ಕ್ಯಾಮ್ರಾ ಪರ್ಸನ್ ಬಸವರಾಜ್ ಜೊತೆ ಶಮಿ ಶೆಟ್ಟಿ, ಸಪ್ತಾಶ್ವ ಟಿವಿ.